ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 3ನೇ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಇವಾಗ ಮಕ್ಕಳಿಗೆ ಕಫ ಅಥವಾ ಕೆಮ್ಮು ಅಥವಾ ನೆಗಡಿ ಎಲ್ಲ ಆದರೆ ಮನೆ ಮದ್ದು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ನಾನಿಲ್ಲಿ ಒಂದು ವೀಳ್ಯದೆಲೆ, 1-2 ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಒಂದು ಲವಂಗ, ಸ್ವಲ್ಪ ದೊಡ್ಡ ಪತ್ರೆ ಮತ್ತು ಸ್ವಲ್ಪ ತುಳಸಿ ಮತ್ತು ಸ್ವಲ್ಪ ಪುದೀನ ಇಷ್ಟನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಒಣಶುಂಠಿ ಇಷ್ಟನ್ನು ತೊಗೊಂಡು ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಟು ಅದ್ರ ಮೇಲೆ ನಾನು ಹೇಳಿರತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಹಾಕ್ಬಿಟ್ಟು ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಫಸ್ಟೇ ಎಲ್ಲನೂ ವಾಶ್ ಮಾಡಿ ಸ್ವಲ್ಪ ಅದನ್ನು ಕಾಟನ್ ಬಟ್ಟೆಯಲ್ಲಿ ರಬ್ ಮಾಡಿ ಆಮೇಲೆ ನೀವು ಡ್ರೈ ರೋಸ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಅದರ ನೀರಿನ ಅಂಶ ಎಲ್ಲ ಹಾಗಾಗೇ ಇರುತ್ತೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ನಮಗೆ ಜಾಸ್ತಿ ದೊಡ್ಡ ಪತ್ರೆ ಎಲೆಯಿಂದನೇ ರಸ ಬೀಳೋದು. ಸೊ ಅದನ್ನು ಸ್ವಲ್ಪ ನಾವು ಪ್ರೆಸ್ ಮಾಡಿ ಈ ಥರ ನಾವು ಡ್ರೈ ರೋಸ್ಟ್ ಮಾಡಿದ್ರೆ ಒಳ್ಳೆ ರಸ ಸಿಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ. ನನ್ನ ಮಗಳಂತೂ ಇದನ್ನು ತಿಂತಾನೆ ಇರ್ತಾಳೆ. ಆದರೂ ಯಾಕೋ ಸ್ವಲ್ಪ ನೆಗಡಿ ಮತ್ತು ಕೆಮ್ಮಾಗಿದೆ, ಅದಕ್ಕೋಸ್ಕರ ನಾನಿಲ್ಲಿ ಅವಳಿಗೆ ಈ ಥರ ಕಷಾಯ ಮಾಡಿ ಕೊಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ಆಗಿದೆ. ಇವಾಗ ಅದನ್ನ ನಾನು ಒಂದು ಕುಟಾಣಿ ಕಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಅದನ್ನ ಸ್ವಲ್ಪ ಫಸ್ಟ್ ನೀರು ಹಾಕ್ದೆ ಅದನ್ನು ಕುಟ್ಕೊತಾ ಇದ್ದೀನಿ. ಅದು ಎಲ್ಲ ಕುಟ್ಟಿ ಸ್ವಲ್ಪ ಪೇಸ್ಟ್ ಹಂಗೆ ಆದಮೇಲೆ ಒಂದು 2 ಡ್ರಾಪ್ಸ್ ವಾಟರ್ ಹಾಕ್ಕೊಂಡು ಮತ್ತೆ ಅದನ್ನು ನಾನು ಕುಟ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ನಾಗದಳ್ಳಿ ಸೊಪ್ಪು, ಇದಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಇದನ್ನು ಹಾಕೋದೇ ಮರ್ತೋಗಿದೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಕುಟ್ಕೊಂಡು ರಸ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಸಿಕ್ಕಿದೆ ನನಗೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಹನಿ ಹಾಕಿ ಕೊಟ್ಟರೆ ಮಕ್ಕಳಿಗೆ ಕೆಮ್ಮು ಶೀತ ಎಲ್ಲ ಬೇಗ ಮಾಯ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ,